ಸ್ನೇಹಿತರೆ, ಕಂಪ್ಯೂಟರ್ ಎಕ್ಸಾಮ್ನಲ್ಲಿ ಕೆಲವು ಟಾಸ್ಕ್ಗಳನ್ನು ನೀಡಲಾಗುತ್ತದೆ. ಅದು MS ವರ್ಡ್ನಲ್ಲಿ ಆಗಿರ್ಬೋದು, MS ಎಕ್ಸೆಲ್ನಲ್ಲಿ ಆಗಿರ್ಬೋದು, ಅಥವಾ ಪವರ್ ಪಾಯಿಂಟ್ನಲ್ಲಿ ಆಗಿರ್ಬೋದು, ಅಥವಾ ಡೆಸ್ಕ್ಟಾಪ್ನಲ್ಲಿ ಆಗಿರ್ಬೋದು. ಈ ರೀತಿಯ ಟಾಸ್ಕ್ಗಳಲ್ಲಿ ನನಗೆ ಬಂದ ಒಂದು ಟಾಸ್ಕ್ನ ಪರಿಚಯವನ್ನು ಮಾಡಿಕೊಡ್ತೇನೆ. MS ವರ್ಡ್ನಲ್ಲಿ ಒಂದು ಟೇಬಲನ್ನು ಕೊಟ್ಬಿಟ್ಟು ಆ ಟೇಬಲ್ನ ಮೊದಲನೇ ಸಾಲನ್ನು ಮರ್ಜ್ ಮಾಡಿ ಅಂತ ಕೇಳಿದರು. ಟಾಸ್ಕ್ ಮರ್ಜ್ ಫಸ್ಟ್ ರೋ ಇನ್ ದ ಫಾಲೋಯಿಂಗ್ ಟೇಬಲ್. ನೀವು ಎಕ್ಸಾಮನ್ನು ಫೇಸ್ ಮಾಡ್ತಾ ಇರುವಾಗ ಕ್ವಶನ್ ನ ಜಾಗದಲ್ಲಿ ಕೆಳಭಾಗದಲ್ಲಿ ಸ್ಮಾಲ್ ವಿಂಡೋ ಇರುತ್ತೆ. ಸ್ಮಾಲ್ ವಿಂಡೋ ಅಂದರೆ ಹೆಚ್ಚು ಕಡಿಮೆ ಇಷ್ಟು ದೊಡ್ಡದಾದ ಒಂದು ವಿಂಡೋ ಇರುತ್ತೆ. ಆ ವಿಂಡೋದಲ್ಲಿ ನೀವು ಈ ಟಾಸ್ಕನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ಮರ್ಜ್ ಫಸ್ಟ್ ರೋ ಇನ್ ದ ಫಾಲೋಯಿಂಗ್ ಟೇಬಲ್, ಈ ಮೊದಲ ರೋ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ಮೆನು ಬಾರ್ನ ಲೇಔಟ್ ಬಟನನ್ನು ಒಮ್ಮೆ ನೋಡಿ. ಲೇಔಟ್ ಬಟನ್ ಕ್ಲಿಕ್ ಮಾಡಿದರೆ ಇಲ್ಲಿ ಈ ರಿಬ್ಬನ್ನಲ್ಲಿ ಡಿಲೀಟು, ಇನ್ಸರ್ಟ್ ಅಬೌವ್, ಇನ್ಸರ್ಟ್ ಬಿಲೋ, ಕಾಲಮನ್ನು ಇನ್ಸರ್ಟು ಮತ್ತು ಇನ್ಸರ್ಟ್ ಮಾಡಲಿಕ್ಕೆ, ಹಾಗೆಯೇ ಇಲ್ಲಿ ಮರ್ಜ್ ಸೆಲ್ಸ್, ಸ್ಪ್ಲಿಟ್ ಸೆಲ್ಸ್ ಅಂತ ಇದೆ. ಸೊ ಇಲ್ಲಿ ಮರ್ಜ್ ಸೆಲ್ಲನ್ನು ನೀವು ಕ್ಲಿಕ್ ಮಾಡಿದರೆ ಮೊದಲನೇ ರೋ ಮರ್ಜ್ ಆಗುತ್ತದೆ. ಇದನ್ನು ಸೆಂಟರ್ಡ್ ಮಾಡಬೇಕು ಅಂತ ಹೇಳಿ ಕೇಳಿದರೆ ಲೇಔಟು ಬಿಟ್ಟು ನೀವು ಮೆನುನ ಹೋಮ್ಗೆ ಹೋದರೆ ನೀವು ಈ ಬಟನ್ ಅಥವಾ ಕಂಟ್ರೋಲ್ ಈ ಬಟನನ್ನು ಕ್ಲಿಕ್ ಮಾಡಿದರೆ ಅದು ಸೆಂಟರ್ಡ್ ಆಗುತ್ತದೆ. ಇಲ್ಲಿಗೆ ನಿಮ್ಮ ಟಾಸ್ಕ್ ಮುಗೀತದೆ. ಸೊ ಈ ಥರ ಟಾಸ್ಕ್ ಮುಗಿದ ನಂತರ ಬಲಭಾಗದಲ್ಲಿ ಸಣ್ಣ ಒಂದು ಸಬ್ಮಿಟ್ ಬಟನ್ ಅಂತ ಇರುತ್ತೆ. ಈ ಸಬ್ಮಿಟ್ ಬಟನ್ ಈ ವಿಂಡೋ ಒಳಗಡೆನೇ ಇರುತ್ತೆ. ಈ ಸಬ್ಮಿಟ್ ಬಟನ್ ಈ ಭಾಗದಲ್ಲಿ ಏನಾದರೂ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಮತ್ತೊಂದು ವಿಂಡೋ ಓಪನ್ ಆಗಿ ಯುವರ್ ವರ್ಕ್ ಸೇವ್ಡ್ ಅಂತ ಹೇಳಿ ಬರುತ್ತೆ. ಸೊ ಅಲ್ಲಿಗೆ ಅದು ಓಕೆ ಅಂತ ಕೊಟ್ಟ ನಂತರದಲ್ಲಿ ನೀವು ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೋದು. ಇದು ಒಂದು ಟಾಸ್ಕ್ ಆದರೆ ಇನ್ನು ಕೆಲವು ಟಾಸ್ಕ್ಗಳನ್ನು ಮುಂಬರುವ ದಿನಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ತಿಳಿಸ್ತೇನೆ. ನಾನು ಶೇಖರಪ್ಪ, ಸರ್ಕಾರಿ ಪ್ರೌಢಶಾಲೆ ಮಾಸೂರು, ಸಾಗರ ತಾಲೂಕು. ಥ್ಯಾಂಕ್ ಯು.